ಅಲ್ಲಿ ಈ ಸೀಸನ್ ಟೈಮಲ್ಲಿ ಮ್ಯಾಂಗೋ ಮಸ್ತಾನಿ ಅನ್ನೋದು ಫೇಮಸ್. ಚಿಕ್ಕ ಚಿಕ್ಕದು ಮಾಡಿದ್ದೀನಿ, ಹಿಂಗೆ ಬರುತ್ತೆ ನೋಡೋಣ. ವಾವ್! ಸೊ ಲಾಸ್ಟಲ್ಲಿ ಚೂರು ಮಿಕ್ಕಿರೋ ಬಾದಾಮ್ನ ಮೇಲೆ ಏನಂತಾರೆ, ಮನೇಲೆ ಫಿಕ್ಸು, ಪೋಲಾರ್ ಬೇರ್ ಬೇಡ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ವಿಶೇಷ ಏನಂದರೆ ಸಮ್ಮರ್ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಏನಂದರೆ ಹೇಳ್ಬಿಡ್ಲಾ, ಇವತ್ತು ಸಮ್ಮರ್ ಸ್ಪೆಷಲ್ಗೆ ಏನು ಮಾವಿನಕಾಯಿ ಸ್ಪೆಷಲ್, ಹಲಸಿನ ಸ್ಪೆಷಲ್. ಸೊ ಅದರಲ್ಲಿ ನಾನು ಇವತ್ತು ಮಾವಿನಕಾಯಿ ಚೂಸ್ ಮಾಡ್ಕೊಂಡಿದ್ದೀನಿ. ಮಾವಿನಕಾಯಲ್ಲಿ ಮ್ಯಾಂಗೋದಲ್ಲಿ ಒಂದು ಜ್ಯೂಸ್ ಇಲ್ಲ ಶೇಕ್ ಅಂತಾರೆ, ಆ ಥರದ್ದೊಂದು ಮ್ಯಾಂಗೋ ಮಸ್ತಾನಿ ಮಾಡೋಣ ಅಂತ ಇದ್ದೀನಿ. ಈ ಮ್ಯಾಂಗೋ ಮಸ್ತಾನಿನ ನೀವು ಕೇಳಿರ್ತೀರ, ಎಲ್ಲಾದ್ರೂ ಒಂದು ಕಡೆ ಕೇಳಿರ್ತೀರ. ಕೇಳಿಲ್ಲ ಅಂದರೆ ನಾನು ಹೇಳ್ತೀನಿ ಇಲ್ಲಿ ಅಂತ. ಎಲ್ಲಿ ಗೊತ್ತಾ, ಪೋಲಾರ್ ಬಿಯರಲ್ಲಿ ಕೇಳಿರ್ತೀರ. ಅಲ್ಲಿ ಈ ಸೀಸನ್ ಟೈಮಲ್ಲಿ ಮ್ಯಾಂಗೋ ಮಸ್ತಾನಿ ಅನ್ನೋದು ಫೇಮಸ್. ನೀವು ಒಂದ್ಸತಿ ನಿಮ್ಮ ಮನೇಲಿ ಮಾಡ್ಕೊಳಕ್ಕಾಗಿಲ್ಲ, ಒಂದ್ಸತಿ ಎಲ್ಲೋ ಟ್ರೈ ಮಾಡಿ ನೋಡಿ. ಇಲ್ಲಾಂದರೆ ನಾನು ಹೆಂಗೆ ಮನೇಲಿ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ನಿಮ್ಗೆ ಸಿಂಪಲ್ಲು ನೀವು ಮಾಡ್ಕೋಬೋದು ಅಂತಂದರೆ ನೀವು ಮನೇಲಿ ಮಾಡ್ಕೋಬೋದು. ಆ ಮ್ಯಾಂಗೋ ಮಸ್ತಾನಿನ ನಾನು ಇವತ್ತು ನಿಮಗೆ ಮನೆಯಲ್ಲೇ ತೋರಿಸ್ತೀನಿ ಹೆಂಗೆ ಮಾಡೋದಂತ. ಗೈಸ್, ಇದಕ್ಕೆ ಇಂಗ್ರೀಡಿಯೆಂಟು ಒಂದು ಹಣ್ಣಾಗಿರೋ ಮ್ಯಾಂಗೋ. ನೋಡೋಕೆ ಅಂತ ಚೆನ್ನಾಗಿರ್ಬಾರ್ದು, ಹಣ್ಣಾಗಿರಬೇಕು ನೋಡಿ. ಯಾಕಂದರೆ ಕೆಲವೊಂದು ಬೇರೆ ಕಲರ್ ಮಾತ್ರ ಇರ್ತದೆ ನೋಡೋದಕ್ಕೆ. ಸೊ ಅದಕ್ಕೆ ನಾನು ಟೆಸ್ಟ್ ಮಾಡಿ ಸ್ವೀಟಾಗಿರೋ ಮಾವಿನಕಾಯಿನ ತೊಗೊಬಂದಿನಿ. ಕೆಲವೊಂದು ಈ ಥರದಲ್ಲಿ ಸ್ವೀಟ್ ಇರಲ್ಲ, ಸಪ್ಪೆ ಇರುತ್ತೆ. ಸೊ ಸ್ವಲ್ಪ ಸ್ವೀಟ್ ಇರೋದು ನೋಡಿ, ಇಲ್ಲಾಂದರೆ ಹುಳಿ ಬಂದುಬಿಟ್ರೆ ಚೆನ್ನಾಗಿರಲ್ಲ. ಸ್ವೀಟ್ ಇರೋದು ತೊಗೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಹುಳಿದ್ರೆ ಐಸ್ ಕ್ರೀಮಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನಾವು ಜಾಸ್ತಿ ಐಸ್ ಕ್ರೀಮು ತಿನ್ನೋದು ಬೇಡ ಅಂತ ಸ್ವೀಟಾಗಿರೋದೇ ಮಾವಿನಕಾಯಿ ತೊಗೊಂಡಿದ್ದೀನಿ. ಪ್ಲಸ್ಸು ಹಾಲು, ನಮಗೊಂದು 1/4 ಲೀಟ್ರ್ ಹಾಲು ಸಾಕು. ನಾನು ಗುಡ್ ಲೈಫ್ ತೊಗೊಂಡಿದ್ದೀನಿ. ಗುಡ್ ಲೈಫ್ ಯಾಕಂದರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂತ. ತಿಕ್ಕಾಗಿ ಬರೋದು ಮೇಲೆ ಬೇರೆ ತಪ್ಪು ತಿಳ್ಕೊಬೇಡಿ, ತಿಕ್ಕಾಗಿ ಬರೋದು ಹಾಲು ಬೇರೆನೂ ಸಿಗುತ್ತೆ, ನೀವು ಅದನ್ನು ಯೂಸ್ ಮಾಡ್ಬೋದು. ಆದರೆ ಅದು 1/2 ಲೀಟ್ರೆಲ್ಲ ಇರುತ್ತೆ. ಮಿಕ್ಕಿದ್ದು ಸುಮ್ಮನೆ ವೇಸ್ಟ್ ಮಾಡೋ ಬದಲು ನಾನು ಇದು ತೊಗೊಂಡಿದ್ದೀನಿ. ನಾನು ಇದು ಚೂಸ್ ಮಾಡ್ತಾಯಿದ್ದೀನಿ, ನೀವು ಯಾವ್ದಾದ್ರು ಚೂಸ್ ಮಾಡ್ಬೋದು ಗುಡ್ ಲೈಫ್ದು. ಸೊ ಇದು ನಮಗೆ ಸ್ವಲ್ಪ ಮ್ಯಾಂಗೋನ ಇದನ್ನು ಶೇಕ್ ಥರ ಮಾಡಬೇಕು, ಅದಕ್ಕೆ ಯೂಸ್ ಮಾಡಬೇಕು ಮಸ್ತಾನಿ ಜೊತೆಗೆ. ಶುಗರ್ ಏನಕ್ಕಂದರೆ ಶುಗರು ಈ ಶೇಕ್ಗೆ, ಮ್ಯಾಂಗೋ ಮತ್ತು ಇದು ಶೇಕ್ ಮಾಡ್ತೀನಿ, ಅದಕ್ಕೊಂಚೂರು ಯೂಸ್ ಮಾಡೋಕ್ಕೆ ಶುಗರ್ ಅಷ್ಟೇ. ಪ್ಲಸ್ಸು ಇನ್ನೊಂದು ಇಂಗ್ರೀಡಿಯೆಂಟ್ ಏನಂದರೆ ಐಸ್ ಕ್ರೀಮು. ಸೊ ಐಸ್ ಕ್ರೀಮು ನೀವು ಪೋಲಾರ್ ಬಿಯರಲ್ಲಿ ಅದರದ್ದೇ ಓನ್ ಐಸ್ ಕ್ರೀಮ್ ನೋಡಿರ್ತೀರ, ಅದೇ ಸ್ವೀಟ್ನೆಸ್ ಬೇರೆ. ಸೊ ಇಲ್ಲಿ ನಾವು ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಗೆ ಇದರಲ್ಲಿ ಯಾವುದೋ ಒಂದು ಚೆನ್ನಾಗಿರೋದಲ್ಲಿ ನಾನೊಂದು ಐಸ್ ಕ್ರೀಮ್ ತಂದಿದ್ದೀನಿ, ಫ್ಯಾಮಿಲಿ ಪ್ಯಾಕು. ಸದ್ಯಕ್ಕೆ ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಆಚೆ ಇಟ್ಟರೆ ಕರ್ಗೋಗುತ್ತಂತ. ಈ ಪ್ರೊಸೀಜರೆಲ್ಲ ಆದಮೇಲೆ ನಾನು ಅದನ್ನು ಗ್ಲಾಸಿಗೆ ಫಿಲ್ಲಿಂಗ್ ಮಾಡ್ತೀನಲ್ಲ, ಆವಾಗ ತೋರಿಸ್ತೀನಿ ಯಾವ ಥರ ಫಿಲ್ಲಿಂಗ್ ಮಾಡೋದು ಹೆಂಗೆ ಅಂತ. ಆಮೇಲೆ ಸರ್ವಿಂಗ್ ಹೆಂಗೆ ಅಂತ ತೋರಿಸ್ತೀನಿ. ಸೊ ಇವಾಗ ನಾವು ಮಾವಿನಕಾಯಿನ ಕಟ್ ಮಾಡಿಕೊಂಡು ಪೀಸ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಹಾಕ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಬೆಳೆದಿರೋದನ್ನ ಬಿಸಾಕೊಳ್ಳಿ ಸೈಡ್ಗೆ, ಇನ್ನೇನು ಇಲ್ಲ ಇದ್ರ ಬೆಳೆದಿರೋದು ತೊಳ್ಕೊಬೇಕು ಫಸ್ಟು ಎಲ್ಲದಕ್ಕಿಂತ ಮೊದಲು. ಅದೇ ಮಾಡ್ತೋದ್ರ ವಿಡಿಯೋ ಮಾಡಿಕೊಂಡು. ನಾವಿದು ಟ್ರೈ ಮಾಡಿ ತೊಗೊಂಬಂದಿದ್ದಲ್ಲಿ ಸ್ವೀಟ್ ಇತ್ತು. ಸೊ ಸುಮ್ಮನೆ ಬ್ಲೈಂಡಾಗಿ ತೊಗೊಂಡು ಬಂದು ಮನೇಲಿ ಹುಳಿ ಅದು ಇದನ್ನೋ ಬದಲು ಹಿಂಗೆ ಸೊ ಪೀಸ್ ಮಾಡಿ ಇಟ್ಕೊತೀನಿ. ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಆ ಥರ ಟ್ರೈ ಮಾಡ್ತೀನಿ, ನೋಡೋಣ. ಅದು ನಂಗೆ ಬರೋಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಹಂಗೆ ಬರುತ್ತೋ ಗೊತ್ತಿಲ್ಲ. ಹಿಂಗೆ ಅಂತ ಅನ್ಕೋತೀನಿ. ಬಂದ್ಬಿಟ್ಟು ಹಿಂಗಂತಾರೆ, ಇನ್ನೂ ಸಣ್ಣ ಸಣ್ಣ ಮಾಡಿದ್ರೆ ಚೆನ್ನಾಗಿ ಬಂದಿದ್ದಿಲ್ಲ ಗೈಸ್. ಚಿಕ್ಕ ಚಿಕ್ಕದು ಮಾಡಿದ್ದೀನಿ, ಹಿಂಗೆ ಬರುತ್ತೆ ನೋಡೋಣ. ವಾವ್, ಚೆನ್ನಾಗಿ ಬಂತಲ್ಲ ಡಿಸೈನ್. ಸೊ ಇದು ನಮ್ಮ ಮಾವಿನಕಾಯಿ. ಫಸ್ಟ್ ನಾವು ಶೇಕ್ ಮಾಡ್ಕೊಬಿಡೋಣ, ಆಮೇಲೆ ಇದು ಮಾಡೋಣ. ಇದು ಹಿಂಗೆ ತೆಗಿಯೋದು, ಚಾಕುಲ್ ಹಿಂಗೆ ತೆಗಿಲಿ, ಹಿಂಗ ಕೊಡೋದು ಸ್ವಲ್ಪ. ಗೈಸ್, ನಮ್ಮ ಮನೇಲಿ ಒಂದು ಕವರ ಮಿಷಿನ್ ಐತೆ. ಸೊ ಇದು ಕೊಡ್ತಾ ಇದ್ದೀನಿ ಕವರ ಮಿಷಿನ್ಗೆ. ಯಾಕಂದರೆ ಇದು ಸಿಪ್ಪೆ ಕೈ ಇದ್ರೆ ಬಂದ್ಬಿಡುತ್ತೆ ಅಂತ, ಅದಕ್ಕೆ ಬೇರೆ ಒಳಗಡೆ ಇರೋದು ತಗೋತಾ ಇದ್ದೀನಿ.
ಬಿಡ್ತೇನೆ. ಹ್ಮ್ ಗೈಸ್ ಇದಕ್ಕೆ ನಾನು ನಂದಿನಿ ಗುಡ್ ಲೈಫ್ ತಗೊಂಡಿದ್ದೀನಿ, ಅದೇ ಹಾಕೋತಾ ಇದ್ದೀನಿ. 1/4 ಲೀಟ್ರ್ ಇದೆ ಅಷ್ಟೇ, ಸೊ ಅದಕ್ಕೆ ಎಲ್ಲ ಹಾಕೋತೀನಿ. ಇದು ಗಟ್ಟಿ ಬರ್ಲಿ ಅಂತ ತಿಕ್ಕಾಗಿ. ಹಾಗೆ ಕಾಣಿಸ್ತಿದ್ಯಾ, ತಿಕ್ಕಾಗಿದೆ. ಮತ್ತೆ ಏನಂದ್ರೆ ಇದಂದ್ರೆ ನಾವು ಕಾಯಿಸೋದೆಲ್ಲ ಏನೂ ಬೇಕಾಗಿಲ್ಲ ಹಾಲು. ಸೊ ನೀವು ಪ್ಯಾಕೆಟ್ ಹಾಲುಗಳು ತಗೊಂಡ್ರೆ ಅದನ್ನ ಕಾಯಿಸಿ ಸಪ್ರೇಟಾಗಿ ಇಟ್ಟು ತಣ್ಣಗೆ ಮಾಡಿ ಆಮೇಲೆ ಈ ಥರ ಶೇಕ್ಗೆಲ್ಲ ಯೂಸ್ ಮಾಡಬೇಕಾಗುತ್ತೆ. ಆದರೆ ಈ ಥರ ಗುಡ್ ಲೈಫ್ ಈ ಥರ ಬರೋ ಪ್ಯಾಕೆಟಲ್ಲಿ ಆದರೆ ನೀವೇನು ಕಾಯಿಸೋದೇನು ಬೇಕಾಗಿಲ್ಲ, ಹಂಗೆ ಯೂಸ್ ಮಾಡ್ಬೋದು. ನೋಡಿ ಜಾಸ್ತಿನೇ ಬಂದಿಲ್ಲ, 1/4 ಲೀಟ್ರ್. ಒಬ್ಬರು ಕುಡಿಯೋಷ್ಟು ಇಲ್ಲ. ಇನ್ನೂ ಅಪ್ಪದ ಮ್ಯಾಂಗೋ ಅನ್ಸುತ್ತೆ. ಬೇಡ ಸಾಕು. ಸೊ ಇದನ್ನ ಒಂದು ಸೈಡ್ ಇಟ್ಕೊಳ್ಳಿ. ರುಚಿಗೆ ತಕ್ಕಂತೆ ಶುಗರ್ ಜಾಸ್ತಿ ಹಾಕ್ಕೊಳಲ್ಲ ನಾವು ಸ್ವಲ್ಪ ಶುಗರ್ ಕಟ್ ಮಾಡಿದ್ದೀರಿ, ಅದಕ್ಕೆ ನೋಡ್ಕೊಂಡು ಹಾಕೋತೀನಿ. ಇವಾಗ ರೆಡಿ, ಶೇಕ್ ಮಾಡೋಣ. ಶೇಕ್ ಇಲ್ಲಿದೆ ಗೈಸ್ ನಮ್ಮ ಶೇಕು. ಮತ್ತೆ ಅಲ್ಲಿಂದ ಇಲ್ಲಿಗೆ ಎತ್ತದ್ ಬೇಡ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ನಮ್ಮ ಶೇಕ್ ಆದ್ಮೇಲೆ ಅದು ಯೆಲ್ಲೋ ಕಲರ್ ಬರುತ್ತೆ. ಇವಾಗ ಮಿಕ್ಸ್ ಆದ್ಮೇಲೆ ಅವಾಗ ತಗೋಬರ್ತೀನಿ. ಹಿಂಗೆ ಆನ್ ಮಾಡೋದು. ಇದೆಲ್ಲ ತಿಕ್ಕಾಗಿದೆ ನೋಡಿ, ಕಾಣಿಸ್ತದ ಎಷ್ಟು ತಿಕ್ಕಾಗಿದೆ, ಜಾಸ್ತಿ ನೀರ್ ತರ ಇಲ್ಲ. ಸೊ ಹಿಂಗಿರ್ಬೇಕು ತಿಕ್ಕಾಗೆ. ಸೊ ಅದಕ್ಕೆ ನಾನು ನಂದಿನಿ ಯೂಸ್ ಮಾಡಿದೆ, ಅಂದ್ರೆ ಗುಡ್ ಲೈಫ್ದು. ನಿಮ್ಗೆ ಬಿಟ್ಟಿದ್ದು, ನೀವು ಅದೇ ಯೂಸ್ ಮಾಡ್ತೀರಾ ಮನೇಲಿ ಮಾಡ್ಬೇಕಾದ್ರೆ ಮಾಡ್ಕೊಳ್ಳಿ. ಇವಾಗ ನನಗೆ ಇನ್ನೂ ಬೇಕು ಮಾವಿನಕಾಯಿ. ಇದು ಬರೀ ಶೇಕ್ ಆಯಿತು, ತೊಳಿತೀನಿ. ಇನ್ನೂ ಬೇಕು ನಂಗೆ ಮಾವಿನಕಾಯಿ. ಅದು ನನಗೆ ಅಲ್ಲಲ್ಲಿ ಈ ಶೇಕ್ ಕುಡಿಬೇಕಾದ್ರೆ ಸಿಗುತ್ತಲ್ಲ ಫ್ರೂಟ್ ಪಲ್ಪ್ ಥರ, ಸೊ ಆ ಥರ ಬರಬೇಕು. ಅದಕ್ಕೋಸ್ಕರ ಇನ್ನೂ ತಗೋತಾ ಇದ್ದೀನಿ. ಸಾಲಲ್ಲ, ಇದು ಸೊ ನಮ್ಗೆ ಸಾಲಲ್ಲ, ನಾವು ಹೆಂಗೋ ಕರೆಕ್ಟಾಗಿ 3 ತಂದಿರೋದು ಸಾಲುತ್ತೆ ಇದಕ್ಕೆ ಅನ್ಕೋತೀನಿ. ಯಾಕಂದ್ರೆ ಇಬ್ಬರಿಗೂ ಬೇಕು. ಒಬ್ಬರಿಗೆ ಆದರೆ ಸಾಲಲ್ಲ, ಇಬ್ಬರಿಗೆ ಬೇಕು. ಇವಾಗ ನಮಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಬೇಕು, ಬಾದಾಮು. ಸೊ ಅದರಲ್ಲಿ ಸ್ವಲ್ಪ ಅಲ್ಲಲ್ಲಿ ಅಲ್ಲಿಗೆ ಏನಾದ್ರು ಸಿಗಬೇಕು ಗಟ್ಟಿಯಾಗೆ. ಸೊ ಅದಕ್ಕೆ ನಾನು ಬಾದಾಮ್ ತೊಗೊಂಡಿದ್ದೀನಿ. ಇದನ್ನ ನಾನು ಪೋಲಾರ್ ಬೇರಲ್ಲಿ ನೋಡಿದ್ದೀನಿ ತಗೊಂಡಿರೋದು. ಸೊ ಅದಕ್ಕೆ ಅದನ್ನ ತಗೊಂಡು ಸ್ವಲ್ಪ ಪೀಸ್ ಮಾಡ್ಕೊಂಡಿದ್ದೀನಿ. ಪೀಸ್ ಮಾಡ್ಕೊಂಡು ನಾನು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ನೀವು ಬೇಕಾದ್ರೆ ಇನ್ನು ಗೋಡಂಬಿ ಇಲ್ಲ ಬೇರೆ ಡ್ರೈ ಗ್ರೇಪ್ಸು ಈ ಥರದ್ದೆಲ್ಲ ಹಾಕೋಬೋದು. ನಂಗೆ ಡ್ರೈ ಗ್ರೇಪ್ಸ್ ಇಷ್ಟ ಆಗಿಲ್ಲ, ಗೋಡಂಬಿ ನಂಗೆ ಬೇಕಾಗಿಲ್ಲ ಸದ್ಯಕ್ಕೆ. ಸೊ ನನಗೆ ಬಾದಾಮ್ ಬೇಕು, ಅದಕ್ಕೆ ಬಾದಾಮ್ ಹಾಕ್ಕೊಂಡಿದ್ದೀನಿ. ಒಂಚೂರು ರೋಸ್ಟ್ ಮಾಡ್ಕೊಂಡು ಅದಕ್ಕೆ ಹಾಕೋಣ. ಯಾಕಂದ್ರೆ ರೋಸ್ಟ್ ಮಾಡ್ಕೊಂಡಿದ್ರೆ ಅದು ಇನ್ನೂ ಕ್ರಿಸ್ಪಿಯಾಗಿರುತ್ತೆ, ಕರಮ್ ಅಂತ. ಸೊ ಅದಕ್ಕೆ ಇದು ರೋಸ್ಟ್ ಆದಮೇಲೆ ಇದು ಒಂದು ಹಾಕ್ಕೊಡ್ತೀನಿ ಇಂಗ್ರೀಡಿಯೆಂಟು. ಹಿಂಗೂ ಎಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಏನಿದ್ರು ಇದು ಸರ್ವಿಂಗಿಗೆ ರೆಡಿ ಮಾಡೋದು, ಗ್ಲಾಸಲ್ಲಿ ಇಲ್ಲ ಬೌಲಲ್ಲಿ ರೆಡಿ ಮಾಡ್ತೀನಿ. ಸ್ವಲ್ಪ ರೋಸ್ಟ್ ಆಗಿದೆ. ಈ ರೋಸ್ಟ್ ಆದರೆ ನಿಮಗೆ ಸ್ಮೆಲ್ ಬರುತ್ತೆ, ಏನೋ ಸ್ವಲ್ಪ ಸೀದಿರೋ ಥರ. ಅಷ್ಟು ಬಂದರೆ ಸಾಕು. ಆಫ್ ಮಾಡ್ಕೊಂಬಿಡಿ, ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಒಂದು ತಟ್ಟೆಗೋ ಇಲ್ಲ ಒಂದು ಚಿಕ್ಕದು ಇದಕ್ಕೆ ಹಾಕ್ಕೊಂಬಿಡಿ. ಇವಾಗ ನನ್ನ ಹತ್ರ ಇವಾಗ ಇಲ್ಲಿ 2 ಮಾವಿನಕಾಯಿ ಇದೆ. ಸೊ ಅದಕ್ಕೆ ನಾನು ಅದು 1 ಮಾವಿನಕಾಯಿದು ಕೆಳಗಡೆ ಸ್ಟಫಿಂಗ್ಸ್ ಥರ ಹಾಕ್ಕೋತೀನಿ, ಇನ್ನೊಂದಿದು ಮೇಲೆ ಹಾಕ್ಕೋತೀನಿ. ಹಿಂಗೆ ಮಾಡ್ಕೊಂಡ್ರೆ ಸ್ವಲ್ಪ ಕಟ್ ಮಾಡೋಕ್ಕೂ ಈಸಿ ಅನ್ಕೋತೀನಿ, ಪೀಸ್ ಥರ. ಟಿವಿ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾರೆ, ಬಾಯಲ್ಲಿ ನೀರು ಬರ್ತದೆ. ನಾನು ಮಾಡೋದ್ರಲ್ಲಿ ಯಾರಿಗೂ ನೀರು ಬರಲ್ಲ, ಎಲ್ಲರಿಗೂ ಬರ್ತದೆ. ಮೆಲ್ಟ ಕೆಳಗಡೆ 2 ಹಾಕೋತೀನಿ, ಮೇಲೆ 2 ಹಾಕೋತೀನಿ. ಗೈಸ್ ಇದು ಪೀಸ್ ಏನಕ್ಕೆ ಹಾಕೋತಾರೆ ಅಂದರೆ ನೀವು ತಿನ್ನೋ ಟೈಮಲ್ಲಿ ಆ ಪೀಸು ನಿಮಗೆ ಸ್ಪೂನಲ್ಲಿ ಬರಲಿ ಅಂತ. ಶೇಕ್ ಆದರೆ ಆಗಲ್ಲ. ಆ ಶೇಕ್ ರೆಸಿಪಿ ಬೇಕು, ಅದು ಸಪ್ರೇಟ್. ಅದಕ್ಕೆ ಅದನ್ನು ಸಪ್ರೇಟಾಗಿ ಮಾಡಿದೆ ಒಂದು ಮ್ಯಾಂಗೋದಲ್ಲಿ. ಸೊ ಇವಾಗ ನಾನು ಇದು ಲೋವರ್ ಸ್ಟಫಿಂಗು ಹಿಂಗಿರಲಿ. ಇವಾಗ ಐಸ್ ಕ್ರೀಮ್ ನಾನು ಹ್ಯಾವ್ ಮೋರ್ದು ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಸ್ವಲ್ಪ ಟೇಸ್ಟ್ ಇದೆ ಹ್ಯಾವ್ ಮೋರು, ಅದಕ್ಕೆ ಹ್ಯಾವ್ ಮೋರ್ದು ತೊಗೊಂಡೆ. ನಿಮ್ಮ ಇಷ್ಟ, ನೀವು ಯಾವ್ದಾದ್ರು ತೊಗೊಳ್ಳಿ, ಕಪ್ಪಾಯಿಸ್ ಆದ್ರೂ ತೊಗೊಳ್ಳಿ. ನಾನು ತಿಂದಿದ್ದೀನಿ, ನನಗೆ ಚೆನ್ನಾಗಿದೆ, ಅದಕ್ಕೆ ನಾನು ತೊಗೊಂಡಿದ್ದು. ಸೊ ನಿಮ್ಗೆ ಯಾವ್ದು ಇಷ್ಟನೋ, ನೀವು ರೆಗ್ಯುಲರ್ಗೆ ಯಾವ್ದು ತೊಗೋತೀರೋ, ಕಪ್ಪಾಯಿಸ್ ಆದರೂ ಸರಿ, ಈ ಥರ ಫ್ಯಾಮಿಲಿ ಪ್ಯಾಕ್ ಆದ್ರೂ ತೊಗೊಳ್ಳಿ. ನೋಡಿ ಗಾಯ್ಸ್, ಐಸ್ ಕ್ರೀಮ್ ಬಿತ್ತು ಮ್ಯಾಂಗೋ ಮೇಲೆ.
ಸಾಕದು ಐಸ್ ಕ್ರೀಮು. ಇಲ್ಲ ಮೇಲೇನು ಹಾಕ್ಬೇಕು ಅದಕ್ಕೆ. ಸಾಕು. ಬೆಸ್ ಬೀಳ್ತಲ್ಲ ಬಿತ್ತು. ಇಡು ಹಂಗೆ ಇಡು. ಮತ್ತೆ ಇದು ಇಲ್ಲಿ ಇಡ್ತೀನಿ. ಇವಾಗ ನೆಕ್ಸ್ಟ್ ಇದು ಹಾಕೋತೀನಿ. ಅದು ಸ್ವಲ್ಪ ಹಾಕು. ಹೇಳು. ಬಾದಾಮ್ ಹಾಕೋತಾ ಇದ್ದೀನಿ, ರೋಸ್ಟೆಡ್ ಬಾದಾಮು. ಸುಮ್ಮನೆ ಅಲ್ಲಿ ಒಂದಷ್ಟು ಇಡ್ತೀನಿ, ಇನ್ನೊಂದು ಮಿಕ್ಕಿದ್ದು ಮೇಲೆ ಹಾಕೋತೀನಿ. ಎಲ್ಲ ಕಡೆನೂ ಸಿಗ್ಬೇಕು ಸ್ಟಫಿಂಗ್ಸು, ಅದಕ್ಕೋಸ್ಕರ. ಕೆಳಗಡೆನೂ ಹಾಕು ಸಾಕು. ಇನ್ನೊಂದು ಚೂರಿದೆ, ಇದು ಮೇಲೆ ಹಾಕೋತೀನಿ. ಈಗ ಮತ್ತೆ ಇನ್ನೊಂದೆರಡು. ಇದು ಮಸ್ತಾನಿ. ಓಕೆ ಸೀದಾ ಹಾಕೋಬೇಕು. ಮಸ್ತಾನಿ ಅಂತೀನಿ. ಜ್ಯೂಸ್ ಮ್ಯಾಂಗೋ ಶೇಕ್, ಮ್ಯಾಂಗೋ ಥಿಕ್ ಶೇಕ್. ಇದನ್ನ ನೀವು ಮೇಲೆಯಿಂದನೇ ಪೋರ್ ಮಾಡ್ಬೋದು. ಇದನ್ನ ನೋಡಿ ಪೋರ್ ಮಾಡ್ತೀನಿ, ಥಿಕ್ಕಾಗಿ ಬರುತ್ತೆ ಅಂತ ಅನಿಸ್ತಿದ್ಯಾ? ಇದಕ್ಕೆ ಜಾಸ್ತಿ ಶುಗರ್ ಹಾಕೊಳಕ್ ಹೋಗ್ಬೇಡಿ. ಸ್ವೀಟ್ ಇಲ್ಲ ಅಂದ್ರೆ ಹಾಕೋಬೇಕು. ನಿಮ್ಗೆ ಸ್ವೀಟ್ ಬೇಕು ಅಂದ್ರೆ ಹಾಕೊಳ್ಳಿ, ಅದ್ರ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಹುಳಿ ಇರುತ್ತಲ್ಲ ಅಂತದಕ್ಕೆ ಹಾಕ್ಲೇಬೇಕಲ್ವಾ? ಅವ್ರ ಏನಾದ್ರು ಉಳಿತಂದ್ರೆ ಹಾಕ್ಬಿಡು. ಫುಲ್ ಹಾಕಿದ್ರೆ ತುಂಬೋಗುತ್ತೆ, ಮತ್ತೆ ಐಸ್ ಕ್ರೀಮ್ ಹಾಕಕ್ಕಾಗಲ್ಲ. ಅದಕ್ಕೆ ಹಂಗೆ ಕುಡ್ಕೋತೀನಿ. ಆಲ್ರೆಡಿ ರೆಡಿ ಆಗೋರೊಬ್ರು ಕುಡ್ಕೊಳಕ್ಕೆ ಇಕ್ಕಿರೋದ್ನ ಹಾಕ್ಬಿಡು. ಹಾಕಿನ್ ಸ್ವಲ್ಪ ಹಾಕು. ಸ್ವಲ್ಪ ಹಾಕು. ಸಾಕು. ಶೇಕಿ ತುಂಬಿಸ್ಬಿಟ್ಟೆ. ಇದ್ರ ಮೇಲೆ ಇನ್ನೊಂಚೂರು ಮ್ಯಾಂಗೋ ಹಾಕೋಬೇಕಿದು. ಮಾಡಿ ಅಂತವ್ರೆ. ನಿಮ್ಮ ಮನೇಲಿ ಈ ಥರ ಮಾಡಿಕೊಡಿ. ಇದು ಆ್ಯಕ್ಚುಲಿ ಅವಳು ಮಾಡಬೇಕಿತ್ತು, ಅವಳ ರೆಸಿಪಿ ಇದೆಲ್ಲ ಮಾಡೋಣ ಅಂತ ಹೇಳಿದ್ಲು. ಈಗ ಸದ್ಯಕ್ಕೆ ಅವಳು ರೆಡಿ ಆಗಿಲ್ಲ ಮಾಡೋದಕ್ಕೆ. ನಾನು ಹೆಂಗೂ ಆಫೀಸ್ಗೆ ಹೋಗಬೇಕು, ಅದಕ್ಕೆ ನಾನು ಅರ್ಧ ರೆಡಿ ಆಗಿದ್ದೆ. ಹಂಗೆ ನಾನೇ ಬಂದು ನಿಂತ್ಕೊಬಿಟ್ಟೆ, ಡಿಲೇ ಆಗುತ್ತೆ ಅಂತ. ನಿಮ್ಮ ಮನೇಲಿ ಇದು ಮಾಡಿಕೊಡಿ ನೀವು. ಅದು ಸ್ಪೂನಲ್ಲಿ ಇದು ಮಾಡ್ತೀನಿ, ಆಚೆ ಬೀಳ್ತದೆ ಅಂತ ಅಷ್ಟೇ. ಬೇಕಾದ್ರೆ ಒಂದು ತಟ್ಟೆಗೆ ಹಾಕಿ ಇಲ್ಲ ಒಂದು ಗಿಣ್ಣೆಗೆ ಹಾಕಿ ಆಮೇಲೆ ಹಾಕ್ಬೋದಿತ್ತು. ನಾನು ಹಂಗೆ ಮಾಡ್ತಾ ಇರೋದ್ರಿಂದ ಆಚೆ ಬಿದ್ದೋಗುತ್ತೆ ಅಂತ. ಸಿಪ್ಪೆ ಗಂಟ ಹೋಗ್ಬಿಡಿ ಗೈಸ್, ಬೇಕಾದ್ರೆ ಲಾಸ್ಟಲ್ಲಿ ಅದನ್ನು ಕವರ್ ಕೊಡಿ ಗೈಸ್. ಕರೆಂಟ್ ಬೇರೆ ಹೋಗ್ಬಿಡ್ತು. ನಮ್ಮ ಲಾಸ್ಟ್ ಇದ್ದಿದ್ದು ಇನ್ನೊಂದು ಚೂರು ಹಾಕಬೇಕು, ಮೇಲೆ ಹಾಕೋಬಿಡ್ತೀನಿ ಅದನ್ನ. ಬೀಳೆ ಸೈಡ್ಗೆ ಹಾಕೋ. ಇನ್ನೊಂದು ಚೂರು ಹಾಕೋತೀನಿ ಸಾಕು, ಯಾಕಂದ್ರೆ ಕೆಳಗಡೆ ಆಲ್ರೆಡಿ ಜಾಸ್ತಿ ಐಸ್ ಹಾಕಿದ್ದೀನಿ. ಈ ಕಡೆ ಹಾಕು. ಮತ್ತೆ ಬೀಳ್ತಾ ಇಲ್ಲ. ಸಾಕು ಅಷ್ಟೇ ಗೈಸ್. ಸೊ ಲಾಸ್ಟಲ್ಲಿ ಚೂರು ಮಿಕ್ಕಿರೋ ಬಾದಾಮನ್ನ ಮೇಲೆ ಏನಂತಾರೆ, ಇದಕ್ಕೇನು ಅಂತಾರಪ್ಪ, ಗಾರ್ನಿಶು ಮತ್ತು ಸರ್ವಿಂಗು ಸ್ಟೈಲು ಡಿಸೈನ್ ಏನಂತಾರೆ ಅದಕ್ಕೆ ಹಿಂಗೆ ಹಾಕೊಳೋದು. ಸೊ ನಮ್ಮ ಮ್ಯಾಂಗೋ ಮಸ್ತಾನಿ ರೆಡಿ. ಇದನ್ನ ನೀವು ಗ್ಲಾಸಲ್ಲಿ ಹಾಕೊಂಡ್ರೆ ಶೇಕ್ ಥರನೂ ನೀವು ಕುಡಿಬೋದು, ಸ್ಪೂನಲ್ಲಿ ತಿನ್ಬೋದು, ಇಲ್ಲಾಂದರೆ ಈ ಥರ ಬೌಲಲ್ಲಿ ಹಾಕೋಬೋದು. ಸೊ ಐಸ್ ಕ್ರೀಮೆಲ್ಲ ಇರೋದ್ರಿಂದ ಹಿಂಗೆ ತಿನ್ಬೇಕು, ನೀವು ಸರ್ವ್ ಮಾಡ್ಬೇಕು. ನಾವು ಲಾಸ್ಟ್ ಟೈಮ್ ಕಸ್ಟರ್ಡ್ ಮಾಡೋದಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು. ಆಮೇಲೆ ಎಸ್ ನಾವು ಲಾಸ್ಟ್ ಟೈಮು ಇದು ಫ್ರೂಟ್ ಕಸ್ಟರ್ಡ್ ಕೂಡ ಇದರಲ್ಲೇ ಮಾಡಿದ್ದು. ಅದು ಏನಂದರೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ತಿನ್ನೋ ಥರ ಇರುತ್ತೆ. ಆದರೆ ಇದನ್ನ ಫ್ರಿಜ್ಜಲ್ಲಿ ಇಡಬೇಡಿ. ಇದೇನಂದ್ರೆ ಐಸ್ ಕ್ರೀಮ್ ಎಲ್ಲ ಹಾಕಿರ್ತೀರಾ, ಸೊ ಇಮಿಡಿಯೇಟ್ ಸರ್ವಿಂಗು. ಮ್ಯಾಂಗೋ ಫಸ್ಟೇ ಫ್ರಿಜ್ಜಲ್ಲಿ ಇಟ್ಬಿಟ್ಟು, ಮ್ಯಾಂಗೋ ಹಾಲು ಅದೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡೋ ಟೈಮಲ್ಲಿ ಪ್ರಿಪೇರ್ ಆಗಿದ ತಕ್ಷಣ ಐಸ್ ಕ್ರೀಮ್ ಹಾಕ್ಕೊಂಡು ಇಮಿಡಿಯೇಟ್ ಸರ್ವಿಂಗ್ ಮಾಡಿ. ಇದು ನಮ್ಮಿಬ್ಬರಿಗೆ ಆರಾಮಾಗಿ ಆಗುತ್ತೆ. ಸೊ ಇವಾಗ ನಾವಿಬ್ಬರು ಇದನ್ನ ತಿಂತೀರಿ. ಇವತ್ತು ಸಮ್ಮರ್ಗೆ ನಮಗೆ ಇದು ಕೂಲ್ ಮಾಡುತ್ತೆ. ಹೆಂಗಿರು ಮ್ಯಾಂಗೋ ತಿನ್ಬೇಕಂತ ತುಂಬ ದಿವಸದಿಂದ ಅನ್ಕೊತಾ ಇದ್ರಿ, ಒಳ್ಳೆ ಮ್ಯಾಂಗೋನು ಹುಡುಕ್ತಾ ಇದ್ರಿ. ಸೊ ಮ್ಯಾಂಗೋನು ಸಿಕ್ತು, ಅದ್ರ ಜೊತೆ ಇದನ್ನು ಮಾಡಿದ್ರಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಕಾಣಿಸ್ತಿದ್ಯಾ?
ಐಸ್ ಕ್ರೀಮ್ ಕೂಡ ಒಳ್ಳೆ ಐಸ್ ಕ್ರೀಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್, ಈ ವಿಡಿಯೋ ಇಷ್ಟೇ, ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಥರ ಮತ್ತೆ ಹೊಸ ಹೊಸ ವೀಡಿಯೋಗಳು ತಗೊಬರ್ತಾ ಇರ್ತೀನಿ. ಈ ಸಮ್ಮರ್ ಸೀಸನಲ್ಲಿ ಸಮ್ಮರ್ಗೆ ಮನೇಲಿ ಯೂಸ್ ಆಗುವಂಥದ್ದೆಲ್ಲ ನಾವು ಟ್ರೈ ಮಾಡ್ತಾ ಇದ್ದೀರಿ. ಸೊ ನಮ್ಮ ವೀಡಿಯೋಗಳು ನೀವು ಫಾಲೋ ಮಾಡ್ತಿದ್ರೆ, ನೋಡ್ತಿದ್ರೆ, ಇಂಥ ದಿನದ ಮನೇಲೇ ಮಾಡ್ಕೋಬೋದು ಅಂತ ಹೇಳಿದ್ರೆ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಸೊ ಲಾಸ್ಟಲ್ಲಿ ಬಾಯ್ ಹೇಳಕ್ಕೆ ಮುಂಚೆ ಒಂದು ಬೈಟ್ ಹಾಕೊಬಿಡ್ತೀನಿ. ಯಾಕಂದ್ರೆ ಹೆಂಗೆ ತಿನ್ನೋದು ಅಂತ ತೋರಿಸ್ತೀನಿ. ಯಾಕಂದರೆ ಲೇಯರ್ ಬೈ ಲೇಯರ್ ಹಾಕೊಂಡಿರ್ತೀರಲ್ಲ, ಮೇಲೆ ಇತ್ತು ಸ್ವಲ್ಪ ಲೇಯರ್ ಬೈ ಲೇಯರ್ ಹಾಕೊಂಡಿರ್ತಾರಲ್ಲ, ಮ್ಯಾಂಗೋ ಐಸ್ ಕ್ರೀಮ್ ಎಲ್ಲ ಬರಬೇಕು. ಸೊ ಹಿಂಗೆ ಡಿಪ್ ಮಾಡಿ ಜ್ಯೂಸು ಮ್ಯಾಂಗೋ ಐಸ್ ಕ್ರೀಮ್ ಸಮೇತ ಹಿಂಗೆ ತಗೊಂಡು ಸೇಮ್ ಹಂಗೆ ಇದೆ. ಕಲರ್ ಬೇರೆ ಹ್ಮ್ ಮುಂದೆ ಫಿಕ್ಸ್ ಮನೇಲೆ. ಮನೇಲಿ ಫಿಕ್ಸು, ಕಲರ್ ಬೇರೆ ಬೇಡ. ಏನಂದ್ರೆ ಐಸ್ ಕ್ರೀಮ್ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇದೆ, ಅಲ್ಲಿರೋ ಅಷ್ಟು ಐಸ್ ಕ್ರೀಮ್ ಇಲ್ಲ. ಇನ್ನು ಮಿಕ್ಕಿದೆಲ್ಲ ಸೇಮ್ ಟು ಸೇಮ್ ಹಂಗೆ ಇದೆ. ಮ್ಯಾಂಗೋನು ಹಂಗೆ ಇದೆ, ಏನದು ಬಾದಾಮ್, ರೋಸ್ಟೆಡ್ ಬಾದಾಮು ಜ್ಯೂಸು ಸೇಮ್ ಆಗಿದೆ. ಐಸ್ ಕ್ರೀಮ್ ಒಂದೇ ಡಿಫ್ರೆನ್ಸು. ಓಕೆ ಗೈಸ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಅಂಟಿಲ್ ದೆನ್ ಬಾಯ್.